ಕೊಟ್ಟಿರುವಂಥ ಹೇಳಿಕೆ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ರಾಜಕೀಯ ಅನ್ನೋದು ಇನ್ನೂ ನಿಂತಿಲ್ಲ. 22ರಂದು ಹೋದರೆ ಮಾತ್ರ ರಾಮ ಭಕ್ತರಾಗೋದು. ಮತ್ತೊಂದು ದಿನ ನಾವು ಅಯೋಧ್ಯೆಗೆ ಹೋಗ್ತೀವಿ. ನಾನು ಅಯೋಧ್ಯೆಗೆ ನಿಶ್ಚಿತವಾಗಿ ಹೋಗ್ತೀನಿ. ಯಾಕೆ 22ನೇ ತಾರೀಕು ಹೋದ್ರೆ ಮಾತ್ರ ರಾಮ ಭಕ್ತರಾಗೋದು ಅಂತೇಳಿ ರಾಮನನ್ನ ಬಿಜೆಪಿ ಚುನಾವಣಾ ವಸ್ತುವನ್ನಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಅಂತೇಳಿ ಬೆಂಗಳೂರಿನಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ರಾಮ ಮಂದಿರ ಉದ್ಘಾಟನೆಯನ್ನ ರಾಜಕೀಯ ಅಂದಂತಹ ಕಾಂಗ್ರೆಸ್. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ರಾಜಕೀಯ ಇನ್ನೂ ಕೂಡ ನಿಂತಿಲ್ಲ. 22ನೇ ತಾರೀಕು ಹೋದ್ರೆ ಮಾತ್ರನ ರಾಮ ಭಕ್ತರಾಗೋದು. ನಾನು ಮತ್ತೊಂದು ದಿನ ಹೋಗ್ತೀನಿ ಅಂತ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉದ್ಘಾಟನೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಸೊ ತಮ್ಮ ಗಮನ ಕೂಡ ಬಂದಿದೆ. 22ನೇ ತಾರೀಕು ಕಾಂಗ್ರೆಸ್ ನಾಯಕರು ಹೋಗ್ತಾ ಇಲ್ಲ, ಅದರ ನಂತರ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿರುವಂಥದ್ದು, ಬಿಜೆಪಿ ಇದಕ್ಕೆ ಆರೋಪ ಮಾಡಿರುವಂಥದ್ದು. ಏನು ಸುದ್ದಿ? ಈಗ ಅವರು ರಾಜಕೀಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 22ನೇ ತಾರೀಕಿಗೆ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ರಾಮ ಅಲ್ಲ. ಅವರ ಉದ್ದೇಶ ರಾಮನ ಹೆಸರ ಮೇಲೆ ಚುನಾವಣೆಗೆ ಇವತ್ತು ಫಾಯ್ದೆ ತಗೋಬೇಕು. ರಾಮನನ್ನು ಇವತ್ತೊಂದು ದಿವಸ ಚುನಾವಣೆ ವಸ್ತುವಾಗಿ ಅವರು ಉಪಯೋಗಿಸ್ತಾ ಇದ್ದಾರೆ. ನಮಗೆ ರಾಮನ ಬಗ್ಗೆನೂ ಗೌರವ ಇದೆ, ಶಿವನ ಬಗ್ಗೆನೂ ಗೌರವ ಇದೆ. ಎಲ್ಲ ಧರ್ಮ, ಎಲ್ಲ ಜಾತಿಯವರ, ಎಲ್ಲ ದೇವ್ರ ಮೇಲೆ ಇವತ್ತೊಂದು ದಿವಸ ನಮಗೆ ನಂಬಿಕೆ, ವಿಶ್ವಾಸ ಇದೆ. ಅದನ್ನು ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ನಡ್ಕೊಂಡು ಬಂದಂಥ ದಾರಿ. ಅದಕ್ಕೆ ಬಸವಣ್ಣವರು ಹೇಳಿದ್ವಲ್ಲ, ಈಗ ಎಲ್ಲರನ್ನ ಪ್ರೀತಿಸುವಂಥದ್ದು, ಎಲ್ಲವನ್ನು ಗೌರವಿಸುವಂಥದ್ದು. ಹೀಗಾಗಿ ಅದು ರಾಜಕೀಯವಾಗಿ ಇವತ್ತೊಂದು ದಿವಸ ಅವರು ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷ ಆ ದಿನದಂದು ನಾವು ಅವತ್ತೇ ಹೋದರೆ ರಾಮನ ಭಕ್ತರಾಗೋದಲ್ಲ ಏನು ರೀ, ಆ ರಾಜಕೀಯ ಕಾರ್ಯಕ್ರಮ ಬೇಡ, ನಾವು ಮತ್ತೊಂದು ದಿನ ನಾವು ಹೋಗೋಣ ಅಂತೇಳಿ ಇವತ್ತೊಂದು ದಿವಸ ಎಲ್ಲರೂ ನಿರ್ಧಾರ ಮಾಡಿದ್ದಾರೆ. ಸೂಕ್ತವಾಗಿತ್ತಂಥದ್ದು. 22ರ ನಂತರ ನೀವು ಕೂಡ ಹೋಗ್ತೀರಿ ಸರ್? ನಂತರ ನಿಶ್ಚಿತವಾಗಿ ಯಾಕೆ ಹೋಗ್ಬಾರ್ದು ಸರ್? ಶ್ರೀರಾಮ ಮಂದಿರ ಉದ್ಘಾಟನೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು. ಸೊ ತಮ್ಮ ಗಮನ ಕೂಡ ಬಂದಿದೆ. 22ನೇ ತಾರೀಕು ಕಾಂಗ್ರೆಸ್ ನಾಯಕರು ಹೋಗ್ತಾ ಇಲ್ಲ, ಅದರ ನಂತರ ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿರುವಂಥದ್ದು, ಬಿಜೆಪಿ ಇದಕ್ಕೆ ಆರೋಪ ಮಾಡಿರುವಂಥದ್ದು. ಏನು ಸುದ್ದಿ? ಈಗ ಅವರು ರಾಜಕೀಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 22ನೇ ತಾರೀಕಿಗೆ ಕಾರ್ಯಕ್ರಮ ರಾಜಕೀಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರ ಉದ್ದೇಶ ರಾಮ ಅಲ್ಲ. ಇಲ್ಲಿ ರಾಜಕೀಯವನ್ನ ಮಾಡೋರು ರಾಜಕೀಯವನ್ನ ಮಾಡ್ತಾ ಇರಲಿ, ಆದರೂ ಕೂಡ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೀವಿ. 500 ವರ್ಷಗಳಿಂದ ನಡೆದು ಬಂದಂಥ ಹೋರಾಟ ಕಳೆದ ಒಂದು ವಾರದಿಂದ ಸಂಭ್ರಮ ಮುಗಿಲು ಮುಟ್ತಾ ಇದೆ. ರಿಪಬ್ಲಿಕ್ ಕನ್ನಡ ತಂಡವೂ ಕೂಡ ಅಷ್ಟೇ ಸಂಭ್ರಮದಿಂದಲೇ ನೋಡಿ ಎಷ್ಟು ತೊಂದರೆ ಆಗ್ತಾ ಇದೆ. ಕ್ಯಾಮ್ರಾಗ ಅಡ್ಡ ಬರ್ತಾನೆ ಇದ್ದಾರೆ, ಆದರೂ ಕೂಡ ನನ್ನ ಇಬ್ಬರು ಸಹೋದ್ಯೋಗಿಗಳು ಅದನ್ನು ಸಹಿಸಿಕೊಂಡು ವರದಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹನುಮಾನ್ ಗಡಿ ಹತ್ರ ನನ್ನ ಸಹೋದ್ಯೋಗಿಗಳಾದಂಥ ಸ್ಮಿತಾ ರಂಗನಾಥ್ ಹಾಗೂ ಶ್ರುತಿ ಕಿತ್ತೂರ್ ಇಬ್ಬರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಮ್ಮ ವೀಕ್ಷಕರಿಗೆ ಮತ್ತಷ್ಟು ಅಪ್ಡೇಟನ್ನು ಕೊಡೋದಕ್ಕೆ ತೊಂದರೆ ಆಗ್ತಾ ಇದೆ. ಇಬ್ಬರಿಗೂ ಕೂಡ ಕ್ಯಾಮ್ರಾ ಗಡ್ಡ ಬರ್ತಿದ್ದಾರೆ, ಆದರೂ ಕೂಡ ಅದನ್ನು ಸಹಿಸಿಕೊಂಡು ನಗುಮುಖದಿಂದಲೇ ವರದಿಗಳನ್ನು ಮಾಡ್ತಿದ್ದಾರೆ. ಓವರ್ ಟು ಯು ಸ್ಮಿತಾ ಮತ್ತು ಶ್ರುತಿ. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಯಾಕೆ ಅಡ್ಡ ಬರ್ತಿದ್ದಾರೆ ಅಂದರೆ ಇಲ್ಲಿ ಅಡ್ಡಾಡಕ್ಕೆ ಜಾಗ ಇಲ್ಲ. ಆ್ಯಕ್ಚುಲಿ ನಿನ್ನೆವರೆಗೂ ಇದ್ದ ಅಯೋಧ್ಯೆ ಇವತ್ತಿಲ್ಲ. ಆ್ಯಕ್ಚುಲಿ ನಿನ್ನೆವರೆಗೂ ಜನ ಇದ್ದರೂ ಇಲ್ಲ ಅಂತಲ್ಲ, ಆದರೆ ನಿನ್ನೆ ಸಂಜೆಯಿಂದ ಅದು ಎಲ್ಲಿದ್ದರೂ ಜನ ಗೊತ್ತಿಲ್ಲ. ರಸ್ತೆಯಲ್ಲಿ ಒಂದು ಚೂರು ಜಾಗ ಕಾಣ್ಲಿಕ್ಕೆ ಸಿಗ್ತಾ ಇಲ್ಲ. ನೀವು ಹನುಮಾನ್ ಗಡಿಗೆ ಹೋಗಿ ಅಲ್ಲೂ ಜನ, ರಾಮ ಮಂದಿರದ ಮುಖ್ಯ ಎಂಟ್ರೆನ್ಸ್ ಹತ್ರ ಹೋಗಿ ಅಲ್ಲೂ ಜನ, ಲತಾ ಮಂಗೇಶ್ಕರ್ ಚೌಕ್ ಅಂತೂ ಜನಸಾಗರ. ಸೆಲ್ಫಿ ತಗೊಳ್ಳೋರು, ವಿಡಿಯೋ ಮಾಡೋರು, ಭಜನೆ ಹಾಡೋರು, ಡ್ಯಾನ್ಸ್ ಮಾಡೋರು, ಫ್ಲೂಟ್ ನುಡಿಸೋರು, ಒಬ್ಬರ ಇಬ್ಬರ ಹೀಗೆ ದೇಶದ ಮೂಲೆ ಮೂಲೆಯಿಂದ ಬಂದಿರುವ ಸಾಧು ಸಂತರು, ರಾಮ ಭಕ್ತರು, ಜನಸಾಮಾನ್ಯರು. ಅಯೋಧ್ಯೆ ನಗರಿ ಅಕ್ಷರಶಃ ತುಂಬ ಹೋಗಿದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಿನ್ನೆ ರಾತ್ರಿ 8 ಗಂಟೆ ನಂತರದಲ್ಲಿ ನನಗೆ ಹಾಗೆ ಶ್ರುತಿಗೆ ಬಂದ ಮಾಹಿತಿಯ ಪ್ರಕಾರ, ಹಾಗೆ ನಾವು ರಿಪಬ್ಲಿಕ್ ಕನ್ನಡದ ಮೂಲಕ ಈ ಮಾಹಿತಿಯನ್ನು ವೀಕ್ಷಕರಿಗೆ ಕೊಟ್ಟಿದ್ವಿ ಕೂಡ, 8 ಗಂಟೆ ನಂತರದಲ್ಲಿ ಅಯೋಧ್ಯೆಯ ಅಷ್ಟೂ ದಿಕ್ಕಿನ ಗಡಿಗಳನ್ನು ಬಂದ್ ಮಾಡಲಾಗಿದೆ. ಅಂದರೆ ನಿನ್ನೆ ರಾತ್ರಿವರೆಗೂ 8 ಗಂಟೆ ಒಳಗೆ ಯಾರೆಲ್ಲ ಬಂದರು ಅಯೋಧ್ಯೆಗೆ ಅಷ್ಟೇ. ಅದಾದ ಮೇಲೆ ಚಿಕ್ಕ ಒಂದು ಪ್ರಾಣಿ ಕೂಡ ಒಳಗೆ ಎಂಟರ್ ಆಗೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಯಾಕಂದರೆ ಈಗ ಆಲ್ರೆಡಿ ಓವರ್ ಕ್ರೌಡೆಡ್. ಅಂದರೆ ಅಯೋಧ್ಯೆ ನಗರಿಗೆ ಎಷ್ಟು ಸಾಮರ್ಥ್ಯ ಇದೆ ಜನರನ್ನು ಹೋಲ್ಡ್ ಮಾಡಲಿಕ್ಕೆ, ಅದನ್ನು ಮೀರಿ ಜನರು ಬಂದಿದ್ದಾರೆ. ಮಠಮಾನ್ಯಗಳ ಸ್ವಾಮೀಜಿಗಳು, ಹಾಗೆ ನಾಳೆ ಇವತ್ತು ಸಂಜೆಯಿಂದ VVIPಗಳು ಏನು 7,000 ಮಂದಿ ಆಹ್ವಾನಿತರಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ. ಅವರೆಲ್ಲರೂ ಕೂಡ ಬರಲಿಕ್ಕೆ ಪ್ರಾರಂಭ ಆಗ್ತಾರೆ. ಹೀಗಾಗಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಆಹ್ವಾನಿತರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ, ಹಾಗೆ ಇಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ
ಗಡಿಗಳನ್ನು ಬಂದ್ ಮಾಡಲಾಗಿದೆ. ಗಡಿಗಳನ್ನು ಬಂದ್ ಮಾಡಿದ್ರು ಕೂಡ ಗಡಿವರೆಗೂ ಅಂದರೆ ನಗರದ ಮುಖ್ಯ ಒಂದು ಪಾಯಿಂಟಿಂದ ಗಡಿಗಳವರೆಗೂ ಕೂಡ ಜನಸಾಗರವೇ ತುಂಬ ಹೋಗಿದೆ. ನಮ್ಮ ಕ್ಯಾಮ್ರಾ ಪರ್ಸನ್ ಮಧು ಹಿಂಭಾಗದಲ್ಲಿ ತೋರಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಹನುಮಾನ್ ಗಡಿಯ ಮುಂಭಾಗ ಯಾವ ರೀತಿಯಾಗಿ ಜನರಿಂದ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ. ಶ್ರುತಿ, ಎಲ್ಲಿ ನೋಡಿದ್ರು ಕೂಡ ಭಾಗವ ಬಣ್ಣ, ಎಲ್ಲಿ ನೋಡಿದ್ರು ಕೂಡ ಜೈ ಶ್ರೀರಾಮ್ ಅನ್ನೋ ಘೋಷಣೆ, ಎಲ್ಲಿ ನೋಡಿದ್ರು ಕೂಡ ರಾಮ ಭಕ್ತರ ಸಂತೋಷ ಸಡಗರ. ಕರೆಕ್ಟ್. ಸ್ಮಿತಾ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು ಜನವರಿ 22ಕ್ಕೆ ಅಷ್ಟು ಜನ ಭಕ್ತಾದಿಗಳು ಬರಬೇಡಿ, ಮನೆಯಲ್ಲೇ ಕೂತ್ಕೊಂಡು ವೀಕ್ಷಣೆ ಮಾಡಿ ಅಂತ. ಆದ್ರೂ ಕೂಡ ಭಕ್ತರನ್ನ ತಡೆಯುವಂತ ಪ್ರಯತ್ನ ಯಾರಿಂದಲೂ ಆಗ್ಲಿಲ್ಲ. ಯಾಕಂದ್ರೆ ರಾಮನನ್ನ ನೋಡ್ಬೇಕು, ಸಂಭ್ರಮದ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು ಅಂತ ದೇಶದ ಮೂಲೆ ಮೂಲೆಯಿಂದ ಜನ ಬಂದಿದ್ದಾರೆ. ಇದು ಕೂಡ ರಾಮನ ಭಕ್ತರ ಆಗಮನ ಅಯೋಧ್ಯೆಯತ್ತ ಆಗಿದೆ. ಹಾಗಾಗಿ ಎಲ್ಲೂ ಕೂಡ ಕಾಲಿಡೋದಕ್ಕೆ ಜಾಗ ಕಾಣಿಸ್ತಾ ಇಲ್ಲ ಅಯೋಧ್ಯೆ ಆದ್ಯಂತ. ಆ ಕಡೆನೂ ಜೈ ಶ್ರೀರಾಮ್, ಈ ಕಡೆನೂ ಜೈ ಶ್ರೀರಾಮ್. ರಿಪಬ್ಲಿಕ್ ಕನ್ನಡ ಸರ್, ಕನ್ನಡಿಗರು ಸಿಕ್ಕಿದ್ದಾರೆ. ಎಲ್ಲಿಂದ ಸರ್ ತಾವು? ಸರ್, ನಾವು ಬೆಂಗಳೂರು ಅಂತ ನೆಲಮಂಗಲ ಅಂತಿದೆ, ಅಲ್ಲಿಂದ ಬಂದಿದ್ದೀವಿ. ಇದೇ ಫಸ್ಟ್ ಟೈಮ್ ನಾವು ಬಂದಿರೋದು. ತುಂಬಾ ಚೆನ್ನಾಗಿದೆ. ಈಗ ಇಲ್ಲಿಗೆ ಬರೋಕ್ ಮುಂಚೆ ಅಯೋಧ್ಯೆ ಬಗ್ಗೆ ಒಂದಷ್ಟು ಕೇಳಿರ್ತೀರಿ ನೀವು ಇವರಿಂದ. ಅವ್ರು ಹೇಳಿದ್ದಕ್ಕೂ ಇಲ್ಲಿ ಬಂದು ನೀವು ನೋಡಿದ್ದಕ್ಕೂ ಏನ್ ವ್ಯತ್ಯಾಸ? ನಾನು ಅಯೋಧ್ಯೆ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮು. ಅಲ್ಲೆಲ್ಲ ಹೇಳ್ತಾ ಇದ್ದು ಅಯೋಧ್ಯೆ ಇದೆ ಅಂತ, ನಾನು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ಇಷ್ಟು ದಿವಸ ಏನಾಯ್ತು ಅಂದರೆ ಎಲ್ಲ ಕಡೆ ನಮ್ಮ ಕರ್ನಾಟಕ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ರಾಮ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಎಲ್ಲ ಇತ್ತು. ಆದರೆ ಅಲ್ಲಿ ರಾಮ ಇರಲಿಲ್ಲ. ಈಗ ಇದು ಏನು ಹೇಳ್ತೀವಿ ಅಂದರೆ ಭರತ ವರ್ಷೆ, ಭರತಖಂಡೆ, ದಂಡಕಾರಿಣಿ, ಗೋದಾವರಿಯ ದಕ್ಷಿಣ ಶಿಲಿ, ಶಾಲಿವನಶಿಗೆ ಬೋತ ರಾಮಕ್ಷೇತ್ರ ಅಂತ ಹೇಳ್ತೀವಿ. ಸಂಕಲ್ಪ ಮಾಡಿಸ್ತೀವಿ ನಾವು. ಸಂಕಲ್ಪದಲ್ಲಿ ರಾಮಕ್ಷೇತ್ರ ಇತ್ತು, ರಾಮ ಇರಲಿಲ್ಲ. ಈಗ ಅಯೋಧ್ಯೆಯಲ್ಲಿ ರಾಮ ಆಗಿದೆ. ತುಂಬ ಖುಷಿಯಾಗಿದೆ. ನಮಗೂ VIP ಪಾಸ್ ಕೊಟ್ಟಿದ್ದಾರೆ. ನಿನ್ನೆಲ್ಲ ಒಮ್ಮಕ್ಕೆ ಕೂತಿದ್ವಿ, ನಾಳೆನೂ ಒಮ್ಮಕ್ಕೆ ಕೂತ್ಕೊಂತೀವಿ. ಹೇಗಾಗ್ತಿದೆ ಸರ್ ಧಾರ್ಮಿಕ ಆಚರಣೆಗಳು? ನಾವು ಇಲ್ಲಿಂದ ನಿಂತು ರಿಪೋರ್ಟ್ ಮಾಡ್ತಿದೀವಿ, ಬಟ್ ತಾವು ಒಳಗೆ ಹೋಗಿ ನೋಡ್ಕೊಂಬಂದ್ರಿ, ಹೋಮ ಹವನ ಎಲ್ಲ ಆಗ್ತಿರೋದು ಯಾವ ರೀತಿ ನಡೀತಾ ಇದೆ? ತುಂಬ ಚೆನ್ನಾಗಿ ನಡೀತಾ ಇದೆ. ಯಾಕಂದರೆ ನಮ್ಮ ಯೋಗಿ ಆದಿತ್ಯವರು, ನರೇಂದ್ರ ಮೋದಿ ಅವರು ಎಲ್ಲ ಸೇರಿಕೊಂಡು ಈ ಟೀಮ್ ಏನಿದೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಇಷ್ಟು ದಿವಸ ಏನಂದರೆ ಅಯೋಧ್ಯೆ ಇಲ್ಲದೆ ರಾಮ ಇರೋದ್ರಿಂದ ತುಂಬ ಖುಷಿ ಆಗ್ತಿದೆ ನಮಗೂ. ಎಲ್ಲ ನೋಡೋ ಶ್ರೀರಾಮ ಜೈ ರಾಮ ಜೈ ಜೈ ರಾಮ. ನಾವು ಮೊನ್ನೆ ಫ್ಲೈಟಲ್ಲಿ ಬಂದ್ವಿ, ಇಳ್ಕೊಂಡ್ವಿ. ಸರಿ, ಇವತ್ತು ಇದರಿಂದ ಬಸ್ಸಲ್ಲಿ ಬಂದ್ವಿ, ನಮ್ಗೆ ಪಾಸೆಲ್ಲ ಕೊಟ್ಟಿದ್ದಾರೆ. ಈಗ ನಾಳೆ ದಿವಸ ನೋಡಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದಾರೆ, ನಾವು ಕರ್ನಾಟಕ ಅಂತ ಹೇಳಿ. ನಾವು ಕರ್ನಾಟಕ ವಿಜಯಪುರ ಜಿಲ್ಲೆಯಿಂದ ಬಂದಿದ್ದು, ಬೆಂಗಳೂರು ಫ್ಲೈಟ್ಲಿಂದ ಇಲ್ಲಿಗೆ ಬಂದಿದ್ದು. ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ರಾಮಾಯಣದಲ್ಲಿ ಹೇಗೆ ಹನುಮಂತ ಮತ್ತು ಲಕ್ಷ್ಮಣ ಇದ್ರು, ಹಾಗೆ ಹೇಗೆ ಶ್ರೀರಾಮನಿಗಾಗಿ ಮೋದಿ ಮತ್ತು ಯೋಗಿಜಿ ಅವರು ಬಹಳ ಸುಂದರವಾದ. ಯಾರು ರಾಮ ಯಾರು ಹನುಮಂತ? ಇದರಲ್ಲಿ ಹನುಮಂತ ಯಾವತ್ತಂದ್ರೆ ಯೋಗಿಜಿ ಅವರು, ಮತ್ತೆ ಲಕ್ಷ್ಮಣ ಅಂತ ಹೇಳಿದ್ರೆ ಮೋದಿಜಿ ಅವರು. ಅವರಿಬ್ರು ಸೇರ್ಕೊಂಡು ನಮ್ಮ ಸನಾತನ ಧರ್ಮದ ಒಂದು ರಾಷ್ಟ್ರೀಯ ಭವ್ಯ ಮಂದಿರ ಕಟ್ಟಿದ್ದಾರೆ. ಅದಕ್ಕೆ ಅವರಿಬ್ರು ಸಂತರಿಗೆ ನಾನು ನಮಸ್ಕಾರ ಹೇಳ್ತೀನಿ, ಮತ್ತು ಸನಾತನ ಧರ್ಮಕ್ಕೆ ನಾನು ನಮಸ್ಕಾರ ಹೇಳ್ತೇನೆ. ಒಂದು ಹೆಮ್ಮೆ. ಪವನ್ ಅಂತ, ದೊಡ್ಡಬಳ್ಳಾಪುರ, ಗುರುಜಿಯವ್ರ ಜೊತೆ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಸೊ ನಾಳೆ ಏನಿದೆ ಇಡೀ ಇಂಡಿಯಾನೇ ಕಾಯ್ತಾ ಇದೆ ಯಾವತ್ತಾಗುತ್ತೆ. ಈಗ ಆಚೆ ಅಂದ್ರೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಕೂತು ನೋಡೋರ್ಗೆ ಅಯೋಧ್ಯೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಚಳಿ ಇದ್ದಾರೆ ಗೊತ್ತಿರಲ್ಲ. ನೀವು ಅನುಭವಿಸ್ತಿದ್ದೀರಿ, ಹೇಳಿ ಎಷ್ಟು ಜನ ಇದ್ದಾರೆ, ಎಷ್ಟು ಚಳಿ ಇದೆ? ಸುಮಾರು ಜನ ಇದ್ದಾರೆ. ಪ್ಲಸ್ 11 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಇದು ಕನ್ನಡಿಗರ ಮಾತು. ಎಲ್ಲರಲ್ಲೂ ಕೂಡ ಇರೋದು ರಾಮ ಭಕ್ತಿ, ರಾಮನ ಕುರಿತಾದ ಅತಿಯಾದ ಪ್ರೀತಿ. ಆ ಪ್ರೀತಿ ಕರ್ನಾಟಕದಿಂದ ಸರಿಸುಮಾರು 2000 ಕಿಲೋಮೀಟರ್ ದೂರದಿಂದ ಈ ಒಂದು ರಾಮನ ನಾಡಿಗೆ ಕರ್ಕೊಂಡು ಬಂದಿದೆ. ಈ ರಾಮನ ನಾಡಿನ ಸಡಗರ, ಸಂಭ್ರಮ ಮತ್ತಷ್ಟು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಎಕ್ಸಾಕ್ಟ್ಲಿ, ರಾಮನೂರಿನ ಸಂಭ್ರಮದ ಕ್ಷಣಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದ್ವಿ. ನಾವು 3 ಜನ ಒಟ್ಟಿಗೆ ಇದ್ದೀವಿ. ರಾಮನೂರಿನ ಸಂಭ್ರಮದ ಕ್ಷಣಗಳನ್ನ ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಹಿರಿಯ ಸಹೋದ್ಯೋಗಿ ಜಯಪ್ರಕಾಶ್ ಶೆಟ್ಟಿ ಕೂಡ ಜಾಯ್ನ್ ಆದ್ರು, ಸ್ಮಿತಾ ಕೂಡ ಇದ್ದಾರೆ. ನೋಡಿ ಎಷ್ಟು ಜನ ಖುಷಿಯಿಂದ ಬರ್ತಾ ಇದ್ದಾರೆ ಅಂದ್ರೆ 22ಕ್ಕೆ ಬರಬೇಡಿ, ಮನೇಲೇರಿ, ಆ ನಂತರ ದಿನಗಳಲ್ಲಿ ಬಂದು ನೀವು ರಾಮಲಲ್ಲನನ್ನ ನೋಡಬಹುದು ಅಂತ ಹೇಳಿದ್ರು ಕೂಡ ಜನ ತಡಿತಾ ಇಲ್ಲ. 22ಕ್ಕೆ ಬರಬೇಕು, ನಾಳೆನೇ ನಾವು ಆ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು, ಅದಕ್ಕೆ ಸಾಕ್ಷಿ ಆಗಬೇಕು ಅಂತ ದೇಶ ಮಾತ್ರ ಅಲ್ಲ, ಬೇರೆ ಬೇರೆ ಊರುಗಳಿಂದ, ವಿದೇಶದಿಂದ ಕೂಡ ಜನರ ಆಗಮನ ಅಯೋಧ್ಯೆತ್ತ ಆಗ್ತಾ ಇದೆ. ಹಾಗಾಗಿ ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ. ಎಸ್, ಮಾತನಾಡಿಸುವ ಪ್ರಯತ್ನವನ್ನ ಮಾಡ್ತೀವಿ ಜನರನ್ನ. ಇಲ್ಲಿ ಹೇಗಿದೆ ಅವರ ಜೋಶ್, ಎಷ್ಟು ಖುಷಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಕಾಸೆ आप कहाँ से? मैं राजस्थान बाड़मेर से हूँ। हाइट क्या है आपका? क्या? हाइट कितना है आपका? मेरा 6.25 फुट हाइट है। ಬಹುಶಃ ಅತ್ಯಂತ ಎತ್ತರದ ರಾಮ ಭಕ್ತ. आपका नाम? सीताराम। जय हनुमान जी महाराज की जय। नाम विजय रामदास, झांसी। राम का दर्शन हो गया? हाँ, हो गया है। कैसी है अयोध्या नगरी? आप अयोध्या नगरी आए हैं दर्शन करने के लिए। हाँ, आप बोलिए, राजस्थान से कब आए और अयोध्या कैसा है? मुझे अयोध्या बहुत अच्छा लगा। मैं अयोध्या से मतलब कल शाम को यहाँ अयोध्या आ गया था, रात को स्टैंड सिटी में रुका हुआ था।
वहाँ बहुत सुंदर व्यवस्था थी और बहुत अच्छा लगा हमें अयोध्या को इतना सुंदर देख के। तो जय श्री राम। और जय श्री राम। जय श्री राम। कैसे लग रहा है? बहुत सुंदर लगा यहाँ आकर के, और यहाँ हमें बड़ा एक सौभाग्य का प्राप्त हुआ कि राम जी की आज प्राण प्रतिष्ठा। मैं भीलवाड़ा मैन दीपकपुरी अखिल भारतीय संघ समिति का प्रदेशाध्यक्ष हूँ और बहुत अच्छा लगा राम जी के प्राण प्रतिष्ठा में आकर के बहुत सुकून महसूस हुआ। अपने आप को बहुत गौरवान्वित महसूस कर रहे हैं। न जाने किस जन्म का पुण्य उदय हुआ है, न जाने किस जन्म का पुण्य उदय हुआ होगा, तो इस प्रतिष्ठा में आने का हमारे को सु अवसर और मौका मिला। ओम नमो नारायण। जय श्री राम। आपके चैनल से ये कहना चाहते हैं, अगर कार सेवक देश के कोने कोने से नहीं जानते, आज हमें ये दिन देखने के लिए नहीं मिलता। कार सेवक जिंदाबाद, कार सेवक अमर रहे, कार सेवक जिंदाबाद, कार सेवक अमर रहे। कर्नाटक से हनुमान जी ತುಂಬಾ ಚೆನ್ನಾಗಿದೆ ಆಂಜನೇಯ ದೇವಸ್ಥಾನ ಎಲ್ಲ. ನಾವಿದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ಬೆಂಗಳೂರು. ನಮ್ದು ತುಂಬಾ ಸಂತೋಷ ಆಗಿದೆ. ನಾವು ಅಯೋಧ್ಯೆಯಲ್ಲಿ ಇಷ್ಟು ದಿವಸ ರಾಮ ಇರಲಿಲ್ಲ, ಈಗ ರಾಮ ಇದ್ದಾನೆ. ಅದರಿಂದ ತುಂಬಾ ಚೆನ್ನಾಗಿದೆ. ಎಲ್ಲರೂ ಜೈ ರಾಮ ಶ್ರೀರಾಮ ಜೈ ರಾಮ. ಯೋಗಿ ಆದಿತ್ಯ ಅವರು ನರೇಂದ್ರ ಮೋದಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೆಲ್ಲಿ ನೋಡು ಎಲ್ಲ ಭಾಷೆ ಬೇರೆ ಇರ್ಬೋದು, ದೇಶ ಬೇರೆ ಇರ್ಬೋದು, ಎಲ್ಲರೂ ಒಂದೇ ಮಾತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ನಾಮ ಜಪವನ್ನು ಹೇಳ್ತಿದ್ದಾರೆ. ಖುಷಿ ಆಗ್ತಾ ಇದೆ. ಜೈ ಶ್ರೀರಾಮ್ ಜೈ सनातन धर्म इतिहास में लिखा जाएगा। श्री राम जैसा पवन सुत हनुमान की जय। जय जय राम श्री राम जय राम जय जय राम श्री राम जय राम जय जय 2 साल पुराना ಸಂಭ್ರಮ ಸಂಭ್ರಮ ಸಡಗರ ಯಾವ ಮಟ್ಟಕ್ಕಿದೆ ಅಂತಂದ್ರೆ ನಿಜಕ್ಕೂ ಕೂಡ श्री रामचंद्र महाराज के, अयोध्यावासी श्री रामचंद्र महाराज के, आंजनेय वरद गोविंद जय श्री राम। श्री राम जय राम जय जय राम 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 अयोध्यावासी श्री राम जय राम जय जय वास दशरथ महाराज श्री राम जय जय राम श्री राम जय राम जय जय राम. ನಾವು ಹೇಗೆ ಹೇಳ್ತೀವಿ ಅಂದ್ರೆ ಭಜನೆ ಮಾಡ್ತೀವಿ, ಅದು ಕನ್ನಡ ಬರಲ್ಲ. ಶುದ್ಧ ಬ್ರಹ್ಮ ಪರಾತ್ಮಕ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷ ಕಲ್ಪ ಸುಖ ನಿರ್ಧಿತ ರಾಮ, ಬ್ರಹ್ಮಾದ್ಯಮ ಪ್ರಾತಿಕ ರಾಮ, ಚಂಡ ಕಿರಣ ಕುಲ ಮಂಡನ ರಾಮ, ಶ್ರೀಮದ್ ದಶರಥ ನಂದನ ರಾಮ, ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಮತ್ತಿಷ್ಟು ಸಂಭ್ರಮದ ಕ್ಷಣಗಳನ್ನು ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀವಿ. 3 ಜನ ಅಯೋಧ್ಯೆಯಿಂದ ಸ್ಮಾಲ್ ಬ್ರೇಕ್ ನ ಬಳಿಕ.